ನಮಸ್ತೆ ಸ್ನೇಹಿತರೆ, ನನ್ನ ಚಾನಲ್ಗೆ ಎಲ್ರಿಗೂ ಸ್ವಾಗತ. ಇದೇ ಮೊದಲನೇ ಬಾರಿಗೆ ನನ್ನ ಚಾನಲ್ಗೆ ವಿಸಿಟ್ ಮಾಡಿದರೆ ಸಬ್ಸ್ಕ್ರೈಬ್ ಆಗಿ, ಫೇಸ್ಬುಕ್ಕಲ್ಲಿ ನೋಡ್ತಿದ್ರೆ ಫಾಲೋ ಮಾಡಿ. ಇವತ್ತು ಎಲ್ಲ ಗ್ರೇವಿಗಳಿಗೆ ಈಸಿಯಾಗಿ ಮಾಡೋವಂಥ ಒಂದು ಗೀ ರೈಸ್ ರೆಸಿಪಿ. ಒಂದು ಕುಕ್ಕರ್ಗೆ 1 ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡು ಅದಕ್ಕೆ 4 ರಿಂದ 5 ಸ್ಪೂನಷ್ಟು ತುಪ್ಪ ಹಾಕ್ಕೊತಾ ಇದ್ದೀನಿ. ಯಾಕೆಂದರೆ ಇದು ತುಪ್ಪದನ್ನ, ಸೊ ತುಪ್ಪ ಜಾಸ್ತಿ ಇರಬೇಕು. ಎಣ್ಣೆ ಹಾಕ್ತಲೇ ಬರೀ ತುಪ್ಪದಲ್ಲಿ ಸಹ ಮಾಡಿದ್ರೆ ತುಂಬ ಟೇಸ್ಟಿಯಾಗಿ ಚೆನ್ನಾಗಿರುತ್ತೆ. ಈಗ ತುಪ್ಪ ಕಾಯ್ತಿರ್ಬೇಕಾದ್ರೆ ಅದಕ್ಕೊಂದು 2 ಏಲಕ್ಕಿ, ಒಂಚೂರು ಚಕ್ಕೆ, 1 ಸ್ಪೂನಷ್ಟು ಕಾಳು ಮೆಣಸು, 1-3 ಲವಂಗ ಬೇಕಾದರೆ ಹಾಕ್ಕೊಳ್ಳಿ, ಇಲ್ಲ ಅಂದರೆ ಸ್ಕಿಪ್ ಮಾಡಿಕೊಂಡು ಅದಕ್ಕೆ ಮರಾಠಿ ಮೊಗ್ಗು, ಅನಾನಸ್ ಮೊಗ್ಗು, 4 ಹಸಿರು ಮೆಣಸಿನ್ಕಾಯಿ ಹಾಕ್ಕೊಳ್ಳಿ. ಹಸಿರು ಮೆಣಸಿನ್ಕಾಯಿ ಬೆಂದ ಕೂಡಲೇ ಅಂದರೆ ಅದು ಸ್ವಲ್ಪ ವೈಟ್ ಆಗ್ತಿರೋ ಹಾಗೆ ಅದಕ್ಕೆ ಹೆಚ್ಚಿಟ್ಕೊಂಡಿರುವಂತಹ ಒಂದು ಈರುಳ್ಳಿ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಯಾವಾಗ ಈರುಳ್ಳಿ ಕಲರ್ ಬದಲಾಗ್ತಿರುತ್ತೆ ಆವಾಗ ಅದಕ್ಕೆ 1 ರಿಂದ 2 ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೋಬೇಕು. ಇಲ್ಲಿ ಬೆಳ್ಳುಳ್ಳಿನ 2 ಸ್ಪೂನ್ ತೊಗೊಂಡ್ರೆ ಶುಂಠಿನ ಅರ್ಧ ಸ್ಪೂನ್, ಆ ಥರ ರೇಷಿಯೋಲಿ ತೊಗೊಂಡಿದ್ದೀನಿ. ಯಾಕೆಂದರೆ ಗೀ ರೈಸ್ಗೆ ಬೆಳ್ಳುಳ್ಳಿ ಜಾಸ್ತಿ ಇದ್ದಷ್ಟು ಚೆನ್ನಾಗಿರುತ್ತೆ, ಟೇಸ್ಟಿಯಾಗಿರುತ್ತೆ. ಇಲ್ಲಿ ನಾನು 1 ಲೋಟದಷ್ಟು ಅಕ್ಕಿ ಉಪಯೋಗಿಸ್ತಿದ್ದೀನಿ. ಅದಕ್ಕೆ ಅದೇ ಅಳತೆಯಲ್ಲಿ 2 ಲೋಟದಷ್ಟು ನೀರು ಹಾಕ್ಕೊಂಡು ಅದಕ್ಕೆ ರುಚಿಗೆ ಎಷ್ಟು ಬೇಕಷ್ಟು ಉಪ್ಪು ಹಾಕ್ಕೊತಿದ್ದೀನಿ. ಯಾಕೆಂದರೆ ಇದಕ್ಕೆ ಉಪ್ಪು ಕಡಿಮೆ ಹಾಕ್ಕೊಂಡ್ರೆ ಸಾಕು, ಗ್ರೇವಿ ಇರೋದ್ರಿಂದ ಮ್ಯಾನೇಜ್ ಆಗುತ್ತೆ. ಈಗ ಇದಕ್ಕೆ ನಾನಿಲ್ಲಿ ಬಾಸುಮತಿ ರೈಸ್ನ ಉಪಯೋಗಿಸ್ತಾ ಇದ್ದೀನಿ. ಒಂದು 10 ನಿಮಿಷ ಬಾಸುಮತಿ ರೈಸ್ನ ತೊಳೆದು ಎತ್ತಿಟ್ಕೊಂಡಿದ್ದೆ. ಸೊ ಬಾಸುಮತಿ ರೈಸರೆ ಚೆನ್ನಾಗಿರುತ್ತೆ, ಡಿಫ್ರೆಂಟಾಗಿರುತ್ತೆ ಲಂಚ್ ಬಾಕ್ಸ್ಗೆಲ್ಲ ಹಾಕ್ಕೊಡೋಕ್ಕೆ ಅಂತ ಇಲ್ಲಿ ಬಾಸುಮತಿ ರೈಸ್ ಉಪಯೋಗಿಸ್ತಾ ಇದ್ದೀನಿ. ಈಗ ಇದು ಕುದಿ ಬರ್ತಿರ್ಬೇಕಾದ್ರೆ ಈಗ ನಾನು ಕಾಯಿ ಹಾಲನ್ನ ಸೇರಿಸ್ಕೊತಿದ್ದೀನಿ. ಅಂದರೆ 1 ಲೋಟಕ್ಕೆ 1 ಲೋಟಕ್ಕೆ ನೀರು ಹಾಕ್ಕೊಂಡಿದ್ದೆ, ಇನ್ನು 1/4 ಲೋಟದ ಅಳತೆಗೆ ಕಾಯಿ ಹಾಲನ್ನ ಹಾಕ್ಕೊತಿದ್ದೀನಿ. ಇಲ್ಲಿ ಜಾಸ್ತಿ ನೀರನ್ನ ಸೇರಿಸ್ಕೊಂಡಿಲ್ಲ ಕಾಯಿ ಹಾಲಿಗೂ. ಕಾಯಿ ಹಾಲು ಉಪಯೋಗಿಸೋದ್ರಿಂದ ಟೇಸ್ಟ್ ಎನ್ಹ್ಯಾನ್ಸ್ ಆಗುತ್ತೆ ಮತ್ತು ಚೆನ್ನಾಗಿರುತ್ತೆ. ಹಾಗಾಗಿ ಕಾಯಿ ಹಾಲನ್ನ ಉಪಯೋಗಿಸ್ಕೊಳ್ಳಿ. 2 ವಿಷಲ್ ಕೊಡಿಸಿದ್ರೆ ರುಚಿಯಾಗಿ ಘಮ ಘಮ ಅಂತ ಗೀ ರೈಸ್ ರೆಡಿಯಾಗಿರುತ್ತೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಶೇರ್ ಮಾಡಿ.